ನನ್ನ ಸರ ಮಾಡಿ ಚುಡಿಸಲಿ ಪ್ರೀತಿ ಮೈನ ನಿನ್ನ ಸೇರಲಿ ಆ ಚಿಕ್ಕಿ ಹರಿಯಲ್ಲಿ ಪ್ರೇಮ ಸ್ವರವಿದೆ ಆ ಕೋಟಿ ಹೂಗಳ ನಡುವೆ ನಿಮ್ಮ ಚೆಲುವಿದೆ ನನ್ನಾಸೆ ಹೂವೇ ದುಡಿಯಾಗಿ ಬರಲಿನ ಅಕರಂದ ಹೀರಿ ನಿನ್ನ ಅನುಬಂಧ ಬೆಸೆವಿನ ತುಂತುರು ಮಳೆಯಲ್ಲಿ ಹಸಿರಿನ ನಡುವಲ್ಲಿ ತುಂತುರು ಮಳೆಯಲ್ಲಿ ಹಸಿರಿನ ಪಾತ್ರಕ್ಕೆ ಅವೆಲ್ಲ ಪಾತ್ರಕ್ಕೆ ತಕ್ಕಂತ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಪ್ಯಾಂಟ್ ಶರ್ಟ್ ಹೇಳ್ತಾವೆ ಕೇಳ್ಕೋಬೇಕಂದ್ರೆ ಎಲ್ಲ ಕೇಳ್ಬೇಕು. ರವಿ ಆಯ್ತು ಶಂಕರಲ್ಲಿ ಪಾತ್ರಧಾರಿ ಮದ್ವೆ ಇಲ್ಲ ವಿಡಿಯೋ ನೋಡ್ಬಾರ್ದು, ವಿಡಿಯೋ ನೋಡ್ತಾವ್ರ ನ್ಯಾಚುರಲ್ ಆಗಿರ್ಲಿ ಸರ್. ಒಂಚೂರು ಆಗಿ ಅವ್ರಿಗೊಂಚೂರು ಇಲ್ಲಿಂದ ಇಲ್ಲಿದೊಂದು ಚೂರು ಚೇಂಜ್ ಕೊಟ್ಬಿಡ್ತೀನಿ. ಈ ಕೊಡ್ತೀನಿ ಚೇಂಜ್ ಹೋಗ್ಬೇಕಾದ್ರೆ ಆ ಕಡೆ ಅಬ್ಸರ್ವ್ ಮಾಡಿ ಹೋಗಿ ಬಂದು ಬ್ಲ್ಯಾಕ್ ಹೊಡಿಕೊಂಡು ಕತೆ ಮುಗೀತು. ಪ್ಯಾಂಟ್ ಶರ್ಟ್ ಆಯ್ತಪ್ಪ ನಿಂದು ಎರಡು ಸಮಾನ ಇರಬೇಕು. ಶಿವಪ್ರಸಾದ್ ಮಂಗಳಾರತಿ ಕಲಿಂದ ಮುಖಕ್ಕೆ ಮಂಗಳಾರತಿ. ನಾಡಿದ ಪುರಂದರ ನಾಯಕ ರಾಜೇಶ್ ಈ ಪತ್ರದಲ್ಲಿ ಈ ನಾಟಕದ ಕಥಾನಾಯಕ ಶಂಕರ್ ಈ ಪಾತ್ರದಲ್ಲಿ ಅಂದಾನಿ ಪೃಥ್ವಿ ಶಂಕರ್ ಪಾತ್ರದಲ್ಲಿ ಏನಾಯ್ತು? ಯಾಕೆ ಇಬ್ರು ಅಣ್ಣ ತಂಗಿ ಇಬ್ರು ಹೀಗೆ ಅಳ್ತಾ ಇದ್ದೀರಿ?
ನಾಟಕದ ಮತ್ತೊಬ್ಬ ನಾಯಕ ರವಿ. ಈ ಪಾತ್ರದಲ್ಲಿ ರೇವಣ HC. ಅಣ್ಣ ಅದಕ್ಕೆ ನಾಲ್ಕರಣ್ಣ ಅಮೃತ ಹೊರತು ವಿಷವಾಗಲು ಸಾಧ್ಯವಿಲ್ಲ ಅಣ್ಣ. ನಾಟಕದ ಹಾಸ್ಯ ಪಾತ್ರದಲ್ಲಿ ಚೆನ್ನ. ಈ ಪಾತ್ರದಲ್ಲಿ ಸತೀಶ್ HK. ಲಾಂಡ್ರಿ ತಿಮ್ಮ. ಈ ಪಾತ್ರದಲ್ಲಿ ಈ ನಾಟಕದ ಮತ್ತೊಬ್ಬ ಗೌರವನದ ಶಾಸ್ತ್ರಿ. ಈ ಪಾತ್ರದಲ್ಲಿ ಹರೀಶ್ HJ. ಹರೀಶ್ ಕೂತಿರೋರಿಗೆಲ್ಲ ಕೇಳಿ ಕೊಡ್ದೇನೆ ಬೆಳಗಾವ ನೋಡುವಂತ ಶಕ್ತಿ ಕೊಡ್ಲಿ ಅಂತ ಆ ತುರಿಗಿರಪ್ಪನ ಹತ್ರ ಕೇಳ್ಕೊತೀನಿ. ಎಂಟ್ರಿ ಏನು ಇರೋ ಥರ ರೋಲು ಕಾಮಿಡಿ ಹಾಲಲ್ಲೂ ಆ ಚೆನ್ನನ್ಗೂ ಆ ತಿಂಪನ್ಗೂ
ಕೈ ಕೊಟ್ಟು ಹಲೋ ನಾನು ಅವಳ ಯಾವ ಥರ ಪಟಾಯಿಸ್ತೀನಿ ಅಂತ ನೋಡ್ತಾ ಇರಿ ಬರ್ತೀನಿ. ರಂಗ ಸಚಿವ ಶ್ರೀ ವಿನಾಯಕ ಡ್ರಾಮಾ ಸೀನರಿ ಮಾಲೀಕರು ಮನ್ನೇಗೌಡ, ಹಿನ್ನೆಲೆ ಸಂಗೀತ ರಾಜು ಅಂಡ್ ಟೀಮ್ ಕೊಡಗಡೆ, ವರ್ಣಾಲಂಕಾರ ವಸ್ತ್ರಾಲಂಕಾರ ಈ ನಾಟಕದಲ್ಲಿ ಅಭಿನಯಿಸುತ್ತಿರುವ ಸ್ತ್ರೀ ನಕ್ಷತ್ರಗಳು ಕುಮಾರಿ ಶಾಲೆಯ ಬೆಂಗಳೂರು ಮಂಗಳ ಈ ನಾಟಕದ ಕಥಾನಾಯಕಿ, ಶ್ರೀಮತಿ ಶ್ವೇತಾ ಬೆಂಗಳೂರು ಕಲಾನಾಯಕಿ ಸವಿತಾದ ಪಾತ್ರಗಳು, ಶ್ರೀಮತಿ ಚೈತ್ರ ಮೈಸೂರು ಆಶ್ರಪಾತ್ರ ಒಂದು ಪಾತ್ರಗಳು. ಈ ನಾಟಕದ ಖಳನಾಯಕ ತ್ಯಾಗರಾಜ್, ಈ ಪಾತ್ರದಲ್ಲಿ ಶಿವಣ್ಣ ಎಚ್.
ನನಗೆ ಎಲ್ಲ ರೀತಿಯ ಸೌಭಾಗ್ಯವನ್ನ ಕರುಣಿಸಿದೀಯ. ನಾನು ನಿನ್ನಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ನನ್ನ ಗಂಡನಿಗೆ ನನ್ನ ಮಕ್ಕಳಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಿ ಸದಾ ಕಾಲ ಅವರು ನೆಮ್ಮದಿಯಾಗಿ ಸಂತೋಷವಾಗಿ ಇರೋ ಹಾಗೆ ಕರುಣಿಸಿದ್ರೆ ನನಗೆ ಇದಕ್ಕಿಂತ ಬೇರೆ ಏನೂ ಬೇಡ ತಂದೆ. ಇನ್ನು ನಿನ್ನ ಪೂಜೆ ಮುಗಿಲಿಲ್ಲವೇನೆ? ಬಂದಾಗ ನನ್ನ ಮುಂದಿನ ಮಕ್ಕಳು ಏನಿದೆ, ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಬೇಗ ಅವರನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಹಾಗಿದ್ರೆ ಬೇಗ ರೆಡಿಯಾಗ್ಬಿಡು, ಆಸ್ಪತ್ರೆಗೆ ಹೋಗಿ ಬರೋಣ. ಏನು, ಫಲ ಕೊಡದೆ ಇರೋ ಮರನ ಪೋಷಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂದ್ರೆ? ಚಂದ್ರಿಕಾ, ಹುಟ್ಟು ಉಚಿತ, ಸಾವು ಉಚಿತ ಕಣೆ. ಇದರ ಮಧ್ಯದಲ್ಲಿ 4 ದಿನದ ಆಟ. ಇದು ಪ್ರತಿಯೊಬ್ಬರ ಬಾಳಿಗೆ ಮೀಸಲಾಗಿದೆ ಅಂತ ಮಾತ್ರಕ್ಕೆ ಅದೇ ವಿಷಯವನ್ನ ಮುಚ್ಚಲಿಟ್ಟುಕೊಂಡು ಏಕೆ ಇಷ್ಟೊಂದು ಕೊರಗುವೆ? ಏನಂದ್ರೆ ಕೊರಗೋದಿಕ್ಕೆ ನನಗೇನ್ರಿ ಕಮ್ಮಿ ಆಗಿದೆ? ಈ ನಿಮ್ಮ ಮನಸ್ಸಲ್ಲಿ ನನಗೆ ಮಹಾರಾಣಿಯಾಗಿ ಸ್ಥಾನ ಕೊಟ್ಟಿದ್ದೀರಾ, ಈ ಮನೆಗೆ ನನ್ನನ್ನ ಸೊಸೆಯಾಗಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ. ಅದು ಸಾಲದು ಅಂತ ಮುದ್ದಿನಂತ 2 ಮಕ್ಕಳಿಗೆ ನನ್ನನ್ನ ತಾಯಿ ಮಾಡಿದ್ದೀರಾ. ಇದಕ್ಕಿಂತ ಬಡತನದಲ್ಲೇನು ಶೋಭಿಸುತ್ತಿರ ಕಣೆ. ಇದುವರೆಗೆ ನನ್ನ ಕಷ್ಟ ಸುಖಗಳಲ್ಲೇ ಭಾಗಿಯಾಗಿ ನನ್ನ ಮನೆಯ ಭಾಗ್ಯ ಜೊತೆಯಾಗಿರುವ ಕಣೆ ನೀನು. ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಕೈಯ ಉಚ್ಚಿ, ಇದು ಹೊಗಳಕ್ಕೆ ಮಾತ್ರ ಸತ್ಯ ಸಂಗತಿಯನ್ನು ಬಿಚ್ಚಿ ಹೇಳ್ತಾ ಇರುವೆ. ಬಹಳ ದಿನಗಳಿಂದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅನ್ಕೋತಾ ಇದ್ದೀನಿ. ಕೊನೆಯವರೆಗೂ ನಿಮ್ಮ ಪಾದ ಸೇವೆ ಮಾಡೋ ಭಾಗ್ಯ ಅಂತೂ ಆ ದೇವರು ನನಗೆ ಕರುಣಿಸ್ಲಿಲ್ಲ ಅಂದ್ರೆ, ನಾಳೆ ದಿನ ನಾನು ಕಣ್ಣು ಮುಚ್ಚಿದ ಮೇಲೆ ನನ್ನ ಮಕ್ಕಳು ಏನೇ ತಪ್ಪು ಮಾಡಿದ್ರು ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅವರಿಗೆ ಒಳ್ಳೆ ಮನತನದಿಂದ ಹೆಣ್ಣುಗಳನ್ನ ತಗೊಂಡ್ಬಂದು ಮದುವೆ ಮಾಡಿ ಅವರ ಮುಂಬಾಳಿನ ಆಶಾ ಕಿರಣ ನೀವಾಗಬೇಕು ಅನ್ನೋದೇ ನನ್ನ ಆಸೆ. ಏಕ ಮಾತು, ನೀನು ನನ್ನ ಕೈ ಹಿಡಿದು ನಮ್ಮ ಬಾಳನೆ ಸೇರಿಸುತ್ತಿರುವ ನಿನಗೆ ನನ್ನ ಗುಣ ಏನು ಅಂತ ನಿನಗೆ ಗೊತ್ತಿಲ್ಲವೇ? ನಿನ್ನ ಮಕ್ಕಳು ನನ್ನ ಹೆಜ್ಜೆಗೆ ಹೆಜ್ಜೆ ಹಾಕಿ ನನ್ನ ಮಾತ ಮೀರದೆ ನನ್ನ ಕಷ್ಟ ಸುಖಗಳಲ್ಲಿ ಕೈ ಜೋಡಿಸಿದರೆ ನನ್ನ ಮುಂದಿನ ಶ್ರಮೆಯೆಲ್ಲ ಅವರ ಪಾಲಿಗೆ ವರವಾಗಿರುತ್ತದೆ ಕಣೆ. ಸಾಕು ಅಂದ್ರೆ ನೀವು ಇಷ್ಟೊಂದು ಭರವಸೆ ಕೊಟ್ರೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಚಬಹುದು. ನಿಜವಾಗ್ಲೂ ನಿಮ್ಮಂತ ಪತಿ ದೇವರನ್ನ ಪಡೆದಿರೋ ನಾನೇ ಮುಖ್ಯ. ಹೊಸ ಬಾರಿ
ಪೂಜೆ ಮಾಡಿ ಇನ್ನು ಕೂಡ ಮನೇನ ಅಬ್ದಾವತಾರಣ ಮಾಡಿದ್ಯಲ್ಲ ಏನು ವಿಶೇಷ ಏನು ಅಂತ ಅವಳೆ ಪೆದ್ದು ಅನ್ನೋ ತರ ಕೇಳ್ತಿಯಲ್ಲ. ಇವತ್ತು ಸಿಡಿಯಪ್ಪ ಹಬ್ಬ ಅಂಗಡಿಗಳೆಲ್ಲ ಜ್ಞಾಪಕ ಬರೋದು ಹೆಣ್ಮಕ್ಳುಗಳೇ. ಹೌದು, ಮತ್ತೆ ಯಾಕೆ ಹೇಳು? ಯಾಕಂದ್ರೆ ನೀನು ನನ್ನ ಪ್ರೀತಿಗಿಂತ ನಿನ್ಗೆ ಅದೇ ಮುಖ್ಯ ಆಗಿದೆ ಅಲ್ವಾ ಅಣ್ಣ? ಸವಿತಾ, ಯಾಕಮ್ಮ ಮಾತಾಡ್ತೀಯ? ನಿನ್ಗೆ ಏನ್ ಗೊತ್ತಾಗಿದೆ ಈ ಮನೇಲಿ? ಅಣ್ಣ ತಂದೆ ತಾಯಿ ಮಾಡ್ಕೊಟ್ಟಂಗೆ ನಿನ್ನನ್ನು ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ಕೊಟ್ಟಿಂದ ಕಾಲೇಜ್ ಬಿಟ್ಟಂಗೆ ನಿನ್ನ ಅಂಗಡಿ ಸಾಕಿದ್ದೀನಮ್ಮ. ನೀನ್ ಇಷ್ಟಪಟ್ಟಂಗೆ ನೀನ್ ಲವ್ ಮಾಡೋ ಹುಡುಗನ ಜೊತೆಲಿ ಮದುವೆ ಮಾಡ್ಕೊಳಕ್ಕೂ ಪರ್ಮಿಷನ್ ಕೊಟ್ಟಿದ್ದೀನಿ. ಅಂದಾಗೆ ಅಣ್ಣ, ಕಾಲೇಜ್ ಹತ್ರ ರವಿ ಅವ್ರು ಸಿಕ್ಕಿದ್ರು. ಅವ್ರು ಮನೆಗೆ ಬರ್ಬೇಕು ಅಂತಲೂ ಇದ್ರು. ಅದೇ ಅಣ್ಣ ನನ್ನ ಅವರ ಮದುವೆ ವಿಷಯ ಮಾತಾಡೋದಕ್ಕೆ. ನೋಡ್ ಸವಿತಾ,
ಆಯ್ತಾ? ನನಗೆ ವರದಕ್ಷಿಣೆ ಕೊಡೋಕೆ ಹಿಂಜರಿಕೆ ಇಲ್ಲ. ಧರ್ಮರಾಜ ಸಂಪ್ರದಾಯಸ್ಥ. ನೀನು ಆ ಸಂಪ್ರದಾಯನ ಮುರಿದು ಆ ಮನೆ ಕಾಲಿಟ್ರೆ ಅಲ್ಲಿ ಅನಾಚಾರ ಆಗಬಹುದು. ನಿನಗೆ ಆ ಮನೆಯಲ್ಲಿ ಯಾವುದೇ ರೀತಿ ಕುಂದು ಕೊರತೆ ಬರ್ಬಾರ್ದಮ್ಮ. ಅದೇ ನನ್ನ ಆಸೆ. ಅಣ್ಣ, ರವಿ ಅವ್ರ ತಂದೆ ಈ ಮದ್ವೆಗೆ ಒಪ್ಪಿಗೆ ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ರವಿ ಅವ್ರು ಹೇಳ್ತಿದ್ರಣ್ಣ, ನನ್ನ ತಂದೆ ಯಾವ ಹುಡುಗಿ ತೋರಿಸ್ತಾರೋ ಅದಕ್ಕೆ ನನ್ನ ತಂದೆ ಹಾಗಾದ್ರೆ ಮುಂದಿನ ದಾರಿ ಏನಮ್ಮ? ಮುಂದಿನ ದಾರಿ ಏನಣ್ಣ? ರಿಜಿಸ್ಟರ್ ಮ್ಯಾರೇಜ್. ಅದಕ್ಕೆ ರವಿ ಒಪ್ಕೊಂಡಿದ್ದಾರೆ. ನಿಮ್ಮ ಒಪ್ಪಿಗೆ ಬೇಕು. ಅಲ್ಲಮ್ಮ, ನಾನೊಬ್ಬ ಕರ್ತವ್ಯ ಪಾಲಕ. ರಿಜಿಸ್ಟರ್ ಮ್ಯಾರೇಜ್ ಮದುವೆ ಮಾಡ್ಕೊಂಡ್ರೆ ನನಗೆ ನಟ್ಟಿ ಇಲ್ಲಮ್ಮ. ಧರ್ಮರಾಜು ಕೋಪಿಸ್ತ ಮುಂಗೋಪಿ. ನೀನು ಆ ಮನೆ ಕಾಲಿಟ್ರೆ ಅಲ್ಲೇನಾದ್ರು ಅನಾಚಾರ ಆಗ್ಬೋದು. ಅದನ್ನ ಸಹಿಸೋ ಶಕ್ತಿ ನನ್ನಿಲ್ಲಮ್ಮ. ಅಣ್ಣ, ಒಂದನ್ನು ಪಡಿಬೇಕು ಅಂದ್ರೆ ನಮಗಂತೂ ಹೇಳ್ಕೊಳ್ಳೋ ಧೈರ್ಯ ಇಲ್ಲ. ಅದನ್ನ ನಾನು ಮುಂದೆ ನಿಂತ್ಕೊಂಡು ನಿಭಾಯಿಸ್ಬೇಕಲ್ವಾ? ನೋಡಮ್ಮ, ಇದನ್ನ ಎಣ್ಣೆ ಬಳಸಿಲ್ಲ ನಾನು. ನೋಡು, ನೋಡಮ್ಮ, ನಿನ್ನ ಎಣ್ಣೆ ಬಳಸಿಲ್ಲ, ಗಂಡ ಬಳಸಿದ್ದೀನಿ. ರವಿ ಮನೆ ತಾಯಿಲದ ತವಡು. ಅಲ್ಲ ನೋಡಿ, ನನ್ನ ನೀವು ತಂದೆ ತಾಯಿ ಇಲ್ದಿರೋ ಕೊರತೆ ಹಾಗೆ ನನ್ನ ಬೆಳೆಸಿದ್ದೀರಾ. ನೋಡಿ ಅಣ್ಣ, ನನಗೂ ಸಂಪ್ರದಾಯ ಅದ್ರ ಬಗ್ಗೆ ನನಗೆ ಏನ್ ಗೊತ್ತಿಲ್ಲ. ನಾನು ಆ ಮನೆಯಲ್ಲಿ ಹೇಗೆ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಣ್ಣ. ಆದ್ರೆ ನಿನ್ನ ಆಶೀರ್ವಾದ ಮೇಲಾಗಿ ಆ ದುರ್ಗಮ್ಮನ ಆಶೀರ್ವಾದ ತಕೋ. ಸಣ್ಣ ಸ್ವರ್ಗದಲ್ಲಿರೋ ನಮ್ಮ ತಂದೆ ತಾಯಿ ಕೆಂಪಣ್ಣ ಪುಟ್ಟಯ್ಯನ ಆಶೀರ್ವಾದ ತಕೋ. ಅಲ್ಲ ಅಣ್ಣ, ಇವತ್ತು ಹಬ್ಬದ ದಿನ, ಸಿಹಿ ಹಬ್ಬದ ದಿನ. ಈಗ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಯಾಕನ್ನ ಸಿಹಿ ಮಾಡ್ಬೇಕು? ನಾವಿದ್ರೆ ಖುಷಿಯಾಗಿರ್ಬೋದಲ್ಲ. ಆಯ್ತಮ್ಮ, ಆಯ್ತು. ಚಂದ್ರಮ್ಮ ಮಗುವ ಚಂದಿರನು ಕವಿತ ಚಂದ್ರದ ಚಂದ್ರಮ್ಮ ಮಗುವ ಚಂದಿರನು ಕವಿತ ಚಂದ್ರದ
ದಯಮಾಡಿ ಹಿಂದೆ ನಿಂತಿರುವಂತ ದಯವಿಟ್ಟು ಕೂತ್ಕೊಳ್ಳಿ, ಎಲ್ಲರೂ ಕಾಣಿಸಿದ್ದಾನ. ಯಾಕೆ ನಿಂತಿದ್ದೀರಿ ಇಷ್ಟೊಂದು? ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಂಡು ಎಲ್ಲರೂ ವಿಷಯ ಕಾಣಿಸುತ್ತೆ. ದಯಮಾಡಿ ಕೂತ್ಕೊಳ್ಳೋಣ, ದಯಮಾಡಿ. ದಯಮಾಡಿ ಮತ್ತೆ ಇದು ನಾಟಕ ವಿಡಿಯೋ ಚಿತ್ರೀಕರಣ ಆಗ್ತಾ ಇರೋದ್ರಿಂದ ದಯಮಾಡಿ ಸ್ಟೇಜ್ ಒಳಗಡೆ ಇರೋರು ಮತ್ತೆ ಒಳಗಡೆಯಿಂದ ಬರ್ತಕ್ಕಂಥವ್ರು ಯಾರು ಕೂಡ ಮತ್ತೆ ಚುನಾವಣೆ ಆಗಬಾರ್ದು, ಮತ್ತೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಇದು ವಿಡಿಯೋ ಚಿತ್ರೀಕರಣ ಆಗ್ತದೆ, ಯಾರು ಅವಕಾಶ ಆ ಥರ ಮಾಡ್ಕೋಬೇಡಿ, ಯಾರು ಎಂಟ್ರಿ ಮಾಡಬೇಡಿ, ದಯಮಾಡಿ. ಮನೆಗೆ ಬಿಡಿ ಸ್ವಲ್ಪ ಮನೆಗೆ. ದೇವ್ರಿ, ನನ್ನ ಕೊರಳ ಮಾಂಗಲ್ಯಕ್ಕಾಗಿ ನಮ್ಮಣ್ಣ ಕೂತಲ್ಲಿ ಕೂಡದೆ ನಿಂತಲ್ಲಿ ನಿಲ್ಲದೆ ಅಲೆದು ಅಲೆದು ಸಾಕಾಗಿದೆ. ಬಡತನದ ಕಾರ್ಗತ್ತಲು ಅಣ್ಣ ತಂಗಿಯ ಸುತ್ತ ಸುರಿದಿದೆ. ಮುಂದೆ ಏನ್ ಮಾಡ್ಬೇಕಂಡು ದೊಡ್ಡ ಪ್ರಶ್ನೆ ನಗರವಾಗಿ ತಾನು ಮಾಡ್ತಾ ಇದೆ. ಅಪ್ಪ, ಏನಪ್ಪ ನಿನ್ ಲೀಲೆ? ಬಡವರಿಗೆ ಅಂಧಕಾರ, ಶ್ರೀಮಂತರಿಗೆ ವಿಜಯೋತ್ಸವದ ಜಯಕಾರ. ಇದೇನಪ್ಪ ನಿನ್ನ ಉಪಕಾರ? ಈ ಬಡವರ ಮೇಲೆ ನಿನಗೆ ಕರುಣೆನೇ ಇಲ್ವಾ? ಮಂಗ, ನಮ್ಮಂತ ಬಡವರ ಬಾಳನ್ನ ಕಣ್ಣೀರಿನ ಕಾಡಿನಾಗಿ ಸಾಗಿಸ್ಬೇಕಂತಿದ್ದಾರಮ್ಮ ದೇವರು. ಅಧರ್ಮದ ಗುರಿ ಕಟ್ಟಿ ಅನ್ಯಾಯದ ಕೆಲಸ ಬಿಟ್ಟು ಕಳಂಕಿತ ಮೂರ್ತಿಯನ್ನು ಸ್ಥಾಪಿಸಿ ಅವಿವೇಕಿ ಪೂಜಾರಿಯನ್ನು ನೇಮಿಸಿರುವಾಗ ನಮ್ಮಂತವ್ರಿಗೆ ಹೊರ ಕೊಡ್ತಾನೆ ನಮ್ಮ ದೇವರು. ಹೇ ದೇವರೇ, ನೀನಿಲ್ಲ, ನೀನಿಲ್ಲ ದೇವರೇ, ನೀನಿಲ್ಲ, ನೀನಿಲ್ಲ ತಂದೆ, ಮಂಗಳ. ಯಾವ ಸುಖ ಸಂತೋಷವನ್ನು ಉಣ್ಣುವುದಕ್ಕಾಗಿ ಹುಟ್ಟಿ ಬಂದೆ ಅಂತಂಗೆ ಈ ಕೆಟ್ಟ ಸಮಾಜ ಮೋಸ ವಂಚನೆಗಳಿಂದ ನಮ್ಮಂತ ಬಡವರ ಬಾಳನ್ನ ಎಲ್ಲ ಕೊಪ್ಪಳಿಸಿ ತುಳಿತಾ ಇದೆಯಮ್ಮ, ತುಳಿತಾ ಇದೆ. ಮಲ್ಲ, ನಮ್ಮ ಬಾಳ ಸುತ್ತ ಅಂಧಕಾರದ ರಾಸುವಂತಿ ಕುಳಿತಿರುವಾಗ ಅಸಂತೋಷದ ಮಸಣವೇ ಮಂಗಳ, ಅಸಂತೋಷದ ಮಸಣವೇ. ಇಲ್ಲ, ದೇವರನ್ನ ಹಾಗೆಲ್ಲ ನಿಂದಿಸ್ಬೇಡ.
ಇರಿಸಿದಾಗ ನಕ್ಕು, ಅಳಿಸಿದಾಗ ಹತ್ತು. ಕೊನೆಗೊಂದು ದಿನ ಮಸಣದ ಮರುಭೂಮಿಯಲ್ಲಿ ಉಸಿರಿಲ್ಲದ ಹೆಣವಾಗೋಣ. ಹೌದಮ್ಮ, ಹೌದು. ನಮ್ಮಂತ ಬಡವರ ಬಾಳು ಮಸಣದ ಮರುಭೂಮಿಯಲ್ಲಿ ಎಡವಾದಾಗಲೇ ಶಾಂತಿ ಸಿಗೋದು. ರೂಪದ ಗುಣಕ್ಕೆ ಬೆಲೆ ಕೊಡುವ ಈ ಸಮಾಜ ವರದಕ್ಷಿಣೆ ಎಂಬ 5 ಅಕ್ಷರದ ಪಡಂಬುದವನೇ ತಾಂಡವಾಡ್ತಾ ನಮ್ಮನ್ನ ಆಡ್ತಾ ಇದೆ. ಹೌದಲ್ಲ, ವರದಕ್ಷಿಣೆ ಇಲ್ಲದೆ ನನ್ನ ಕೋಳಿಗೆ ಮಾಂಗಲ್ಯ ಕಟ್ಟೋದಕ್ಕೆ ಯಾರಣ್ಣ ಮುಂದೆ ಬರ್ತಾರೆ? ಅದು ಅಲ್ಲದೆ ವರದಕ್ಷಿಣೆ ಕೊಡುವಷ್ಟು ನಮ್ಗೆ ಎಲ್ಲಿದೆ ಅಣ್ಣ ಯೋಗ್ಯತೆ? ನಿನ್ನ ಮಾತಿನ ಮೊರೆ ನನ್ನ ಹೃದಯ ಮೀಟುತ್ತಿದೆ ಅಮ್ಮ, ಮೀಟುತ್ತಿದೆ. ಆದರೇನು ಮಾಡಲಿ, ನಾನೀಗ ಜೀವವಿದ್ದರೂ ಮಸಣದ ಮರುಭೂಮಿಯಲ್ಲಿ ಎಡವಾಗಿದ್ದೇನಮ್ಮ. ಅಕ್ಕ ಮಹಾದೇವಿ ಅಂತ ತಾವ ಕೆಡದರು. ಚೊಕ್ಕವಾಗಿರುವ ಈ ನಿನ್ನ ಸೌಂದರ್ಯವನ್ನು ಕಂಡು ಕುಕ್ಕಿ ಕುಪ್ಪಿ ಕೆಡಿಸುವ ಕೌಶಿಕ ರಾಜನಂತ ರಣ ಹತ್ತುಗಳಿಗೆ ಕಡಿಮೆ ಇಲ್ಲ. ಅಣ್ಣ, ಈ ರಣ ಹದ್ದುಗಳಿಗೆ ಈ ಬಡವರ ಬಾಳು ಹೇಗಣ್ಣ ಅರ್ಥ ಆಗತ್ತೆ? ಅದು ಅಲ್ಲದೆ ಒಂದು ಹೆಣ್ಣು 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿದ ಹೆಣ್ಣಿಗೆ ತಿರಸ್ಕಾರ. ಅಂಥದ್ರಲ್ಲಿ ಇವರಿಗೇನು ಗೊತ್ತು ಬಡ ಹೆಣ್ಣು ಮಕ್ಕಳ ಕಣ್ಣಿನ ಬೆಲೆ ಅಲ್ಲ. ನೋಡೋಣ, ನಾನು ನಿನಗೇನಾದ್ರೂ ಭಾರವಾಗಿದ್ರೆ ಹೇಳ್ಬಿಡು, ಎಲ್ಲಿಯಾದ್ರೂ ದೂರ ಹೋಗಿ ಬಾಳ್ತೀನಿ. ಮುಂದೇನು ನುಡಿಯಬೇಡಮ್ಮ, ಮುಂದೇನು ನುಡಿಯದಿರು. ಹುಟ್ಟಿದ ಹೆಣ್ಣು ಒಂದಲ್ಲ ಒಂದು ಕಾಗೆ ಕೂಡಿತ್ತು. ಕಾಗೆ ಗೂಡಿನಲ್ಲಿ ಬೆಳೆದ ಕೋಗಿಲ ಮರಿ ಅಂತ ಬೆಳೆದಳು. ಒಂದಲ್ಲ ಒಂದಿನ ಗೂಡನ್ನು ಬಿಟ್ಟು ಹೋಗುವಂತೆ ಹುಟ್ಟಿದ ಹೆಣ್ಣು ಕೂಡ ಹುಟ್ಟಿದ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಿ ಜ್ಯೋತಿ ಬೆಳಗ್ಬೇಕಮ್ಮ, ಜ್ಯೋತಿ ಬೆಳಗ್ಬೇಕು. ಅಲ್ಲ, ಈ ಜ್ಯೋತಿ ಬೆಳಗೋದಕ್ಕೆ ಕೀರ್ತಿ ಬೆಳಗೋದಕ್ಕೆ ಎಲ್ಲಿಂದ ಅಣ್ಣ ಹಣ ತತ್ತೀಯ? ಹಣ 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 ನಿಜಾರಮ್ಮ. ಗಂಡಸರನ್ನು ಏರಿ ಬಂಡವನ್ನಾಗಿ ಮಾಡಿದ್ದೆ ಈ ಹಣ. ಕುಜೇಲನನ್ನು ಕುಬೇರನಾಗಿ ಮಾಡಿ ಸುಖ ಸಾಗರದಲ್ಲಿ ತೇಲಿಸಿದ್ದೆ ಈ ಹಣ. ಕುಜೇಲನನ್ನು ಕುಬೇರನಾಗಿ ಮಾಡಿ ತುತ್ತು ಅನ್ನಕ್ಕೂ ಕೈ ನೀಡುವಂತೆ ಮಾಡಿದ್ದೆ ಈ ಹಣ. ನಿಷ್ಠಾವಂತರನ್ನು ಭ್ರಷ್ಟರನ್ನಾಗಿ ಮಾಡಿದ್ದೆ ಈ ಹಣ. ಒಟ್ಟಿನಲ್ಲಿ ಹಣವಿಲ್ಲದವನ ಬಾಳು ಎಣಕ್ಕಿಂತಲೂ ಕೀಳು ತಂಗಿ ಕೀಳು. ನೀನ್ ಹಣದ ಬಗ್ಗೆ ತಿಳಿಸ್ಬೇಡಮ್ಮ, ಹಣದ ಬಗ್ಗೆ ಎಲ್ಲಾ ವ್ಯವಸ್ಥೆ ನಾನು ಮಾಡ್ತೀನಿ. ನಡೆಯಮ್ಮ ನಿನ್ ಮನೆಗೆ. ಯಾವಾಗ ಆನ್ ಮಾಡ್ಕೋಬೇಕು? ಇಲ್ಲಿ ಹೊರಗಡೆ ಇರ್ತಕ್ಕಂಥ ಹೊರಗಡೆ ಹೋಯ್ತೀರಾ ಇಲ್ಲ ನಾಟಕನೇ ನಿಮ್ಮಿಂದ ನಿಲ್ಸ್ಬೇಕು. ಹೇಳಿ, ನಾಟಕ ಮಾಡ್ಬೇಕು ಅಂತೀರಾ ಮಾಡ್ಬೇಕು ಅಂತೀರಾ?
ಸಂತ ಓ ನೀನಾ? ಈ ರೀತಿ ಮಾತಾಡುದು ಸಭ್ಯರ ಲಕ್ಷಣವಲ್ಲ. ಅರ್ಥವಾಯ್ತು ನಿನ್ನ ಮಾತಿನ ಒಳಗೊಟ್ಟು. ನೀನೊಬ್ಬ ಹಸುವೆ ವೇಷ ಧರಿಸಿರೋ ಹೆಪ್ಪುಲಿ. ಅದೇ ಪರತಿಯೋ ನಾನು ನೋಡ್ತೇನೆ. ಈಗ ಈಗಿನ ಗುಡಿ ಹೋಗು ಬಂದು ನೋಡುವಾಗ ಕಾಣ್ತೀಯಾ ನಿನ್ನ ನೋಡ ಅವನ ತೋರಿದರೆ ಇಲ್ಲ ಇಲ್ಲೇ ಸ್ವರ್ಗ ಬರುವೆ. ನನಗೆ ಯಾವ ಸುಖ ಬೇಕೇನಿಲ್ಲ ಕೊಡೋ. ಹೆಣ್ಣಿಗೆ ಶೀಲವೇ ಸಂಪತ್ತು. ಹೆಣ್ಣು ಶೀಲವ ಕಳೆದುಕೊಂಡ ಮೇಲೆ ಅವಳಿಗೆ ಮೊನ್ನೆ ಗೂಡು. ಅದನ್ನಾಯ್ತು ಬಿಡು ನಿನ್ನ ಕಾಮನ ಗೂಡು. ಏಂಟು ಮಾತಿನ ದಿಗಮಾನದ ಹೆಣ್ಣೆ ಈ ಜಾಗೃತ ತೆರೆಯಿಲ್ಲ. ನಿನ್ನ ಬುಡುಬುಡಿಕೆಯ ಆಟ ವ್ಯರ್ಥವಾಗಿ ಕಾಲ ಕಳೆಯದೆ ನನ್ನ ಮಾತನ್ನು ಕೇಳು. ಇಲ್ಲಿ ಸ್ವರ್ಗ ತೋರಿವೆ. ನೀನೇನೇ ಹೇಳಿದ್ರು ನಾನು ಮಾತಾಡಿದ ಮಾತನ್ನ ಕೇಳಲ್ಲ. ಅವನು ಕೈಗೆ ಸಿಕ್ಕಾಗ ಅಗತ್ಯ ಸಾಕಲ್ಲ. ಅದರೊಳಗಿನ ಸಿಕ್ಕಾಕುವಂತೆ ನನ್ನ ಆಸೆ ತೇರಿದ ಮೇಲೆ ನಿನಗೂ ಅದೇ ಗತಿ ಹೇಗೆ ಬಾಳೆ ಒಣಗಿನ ಮೈ ಬಾಳೆ ನಿನ್ನ ತುಂಬು ಯೌವನ ಜೊತೆಗೆ ಬರುತ್ತಾರುವ ಈ ನಿನ್ನ ಅಂಗಾಂಗಗಳನ್ನು ನನಗೆ ಹೊರಡಿಸಿದರೆ ಏನೇ ಸ್ವರ್ಗ ಬರುವ ಹಣಕ್ಕೋಸ್ಕರ ಮೈ ಮಾಡ್ಕೊಳ್ಳೋ ಹೆಣ್ಣಲ್ಲ ನಾನು. ನೀನ್ ಕೊಡೋ ಹಣ ನನ್ನ ಎಡಗಾಲಿನ ಚಪ್ಪಲಿ ಸಮ. ಏ ಯಾಕೆ ಕಿಡ್ತೀಯ? ಕಿಡ್ಸ್ಬಿಡ. ನೋಡು ಇದೇ ರೀತಿ ನೀನ್ ಕಿಡ್ಸ್ತಾ ಇದ್ರೆ ಇದೇ ಚಪ್ಪಲಿಂದ ಹೊಡೆದು ಬುದ್ಧಿ ಕಲಿಸಬೇಕಾಗುತ್ತೆ.
ತೋರಿಸಬೇಕೆಂದಿದ್ದೆ. ಅಲ್ಲವೇ ಇಲ್ಲೇ ಸ್ವರ್ಗ ತೋರಿಸಬೇಕೆಂದಿದ್ದೆ. ಹಂಗ ಎಂದು ನನಗೆ ಅವಮಾನ ಮಾಡಿದವಲ್ಲ, ಹಿಂದೆ ನನ್ನ ಬಾಯಿನಲ್ಲಿ ಅವರ ಆಸ್ತಿ ಕೂಡವನ್ನು ನಿರ್ಮಿಸಿ ಅದರಲ್ಲಿ ನಿನ್ನನ್ನು ದುಡಿಯೋ ಸಂತೋಷ ಪಡುವೆ. ತ್ಯಾಗರಾಜನ ಲಕ್ಷಣ. ಖಂಡಿತ ಅಂದ್ರೆ ಸಿಡಿದೈತೆ ಸೇಡಿನ ಜ್ವಾಲೆ. ಏನ್ರಿ ಅಪ್ಪರೇ ಒಬ್ರೇ ಏನೇನು ಹೇಳ್ಕೊಂಡು ಅಂತ ನಗ್ತಾ ಇದ್ರಿ? ಸರಿಯಾದ ಸಮಯಕ್ಕೆ ಬಂದೆ. ನೀನೇ ನನಗೆ ಒಂದ್ ಸಹಾಯ ಆಗ್ಬೇಕಲ್ಲ. ಸಹಾಯನ? ಹೌದು. ಅಯ್ಯೋ ಅಪ್ಪರೇ, ನಾನು ಇರೋದೇ ನಿಮ್ಮಂತರೇ ಸಹಾಯ ಮಾಡೋದಕ್ಕೆ. ಅದೇನು ಅಂತ ಕೇಳಿ. ನಾನು ನಿಮ್ ಡಾಕ್ಟರ್ನ ಆ ರಾಜಸ್ಥಾನ್ಗೆ ಮಂಗಳೂರು ನನಗೂ ಸಂಬಂಧದವರು ಮಕ್ಕಳು ಬೇರೆ ಅಂತ ಅಭಾಷಣ ಮಾಡ್ತಾರೆ ಅಂತ ನನಗೊಂದು ಸರ್ಟಿಫಿಕೇಟ್ ತಂದ್ಕೊಡ್ಬೇಕು. ಎಷ್ಟಾದ್ರೂ ಆಗ್ಲಿ, ಬಟ್ ಒನ್ ಥಿಂಗ್, ಈ ವಿಷಯ ಸಸ್ಪೆನ್ಸ್ ಆಗಿರ್ಬೇಕು. ಹೌದು, ಮತ್ತೆ ಮನೆ ಹಾಳು ಮಾಡೋ ಕೆಲಸ ಎಲ್ಲ ಮತ್ತೆ ಸಸ್ಪೆನ್ಸ್ ಆಗಿ ನಡೆಯೋದು. ಅಯ್ಯೋ ಅಪ್ಪರೇ, ನೋಡಿ ಅಪ್ಪರೇ, ಒಂದ್ ಮಾತು ಹೇಳ್ತೀನಿ ತಿಳ್ಕೊಳ್ಳಿ. ಬಡ ಹೆಣ್ಮಕ್ಳಿಗೆ ನಮ್ ಕೈಲಿ ಸಹಾಯ ಮಾಡಕ್ ಆಗದೆ ಇದ್ರು ಪರವಾಗಿಲ್ಲ, ಆದ್ರೆ ಯಾವ್ದೇ ಕಾರಣಕ್ಕೂ ಅವ್ರ ಜೀವನನ ಮಾತ್ರ ಹಾಳು ಮಾಡ್ಬಾರ್ದು. ಆ ದೇವ್ರು ಕೂಡ ಮೆಚ್ಚೋದಿಲ್ಲ. ನಾನು ಯಾರು ಅಂತ ಗೊತ್ತು ತಾನೆ? ನಾನೊಂಥರ ಬೆಂಕಿ ಇದ್ದಂಗೆ. ಯಾರನ್ನೇ ಆಗ್ಲಿ ಏನನ್ನೇ ಆಗ್ಲಿ ಮನಸ್ಸು ಮಾಡಿದರೆ ಸುಟ್ಟು ಪೂಡಿ ಮಾಡ್ತೀನಿ. ನೀವು ಕಾಯ್ಕೊಂಡ್ರೆ ಆ ಸರ್ಟಿಫಿಕೇಟ್ ನನ್ನ ಕೈ ಸೇರ್ಬೇಕು. ಇಲ್ಲ ಅಂದ್ರೆ ಅವ್ರ ಮೇಲೆ ಸೇಡ ನಿನ್ನ ತಿಳ್ಕೊಬೇಕಾಗುತ್ತೆ. ಯಾಕಾದ್ರೂ ಈ ನರ್ಸ್ ಕೆಲ್ಸಕ್ಕೆ ಸೇರ್ಕೊಂಡು ಅಂತ ಅನ್ನಿಸ್ಬಿಟ್ಟಿದೆ ಕಣ್ರಿ. ಆಡ ಐದರಿಂದ ಹೇಳ್ಕೊಂಡು ಅಲ್ಲಾಡ ಮುದುಕ್ರವ್ರಿಗೂ ಇಲ್ಲಿದ್ದವ್ರಿ. ಅಲ್ಲ, ಇವ್ರು ನೋಡಿದ್ರೆ ಸರ್ಟಿಫಿಕೇಟ್ ಮಾಡಿಸ್ಕೊಡು ಅಂತಾನೆ, ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ನಿನ್ನೇ ಬಲಾತ್ಕಾರ ಮಾಡ್ತೀನಿ ಅಂತ ಹೇಳ್ತಾವನೆ. ಏನ್ ಎಲ್ಲರಿಗೂ ನಾನೇನ್ ಫ್ರೀ ಪಾಪರ್ಟಿ ಅನ್ಕೊಬಿಟ್ಟವ್ರೆ ಇವ್ರು ಎಲ್ಲರೂ. ಈ ನರ್ಸ್ ಕೆಲ್ಸ ಮಾಡಿ ಮಾಡಿ ಸಾಕಾಗೋಗೈತೆ ಕಣ್ರಿ. ಹಿಟ್ನಳ್ಳಿ ಕೊಬ್ಲು ಬೀದಿಲ್ ಓಡಾಡಂಗಿಲ್ಲ. ಗಂಡ ಏನ್ನಲ್ಲೂ ನಿನ್ನೆ ಬಂದೇ ಇರ್ಲಿಲ್ಲ, ಯಾಕೆ ನಿನ್ನೆ ಕಾಯ್ತಾ ಇದ್ವಿ ಅಂತವೆ. ಹೋಗ್ಲಿ, ಹುಡುಗ್ರೇನೋ ಪಾಪ ವಯಸ್ಸಿನ ಹುಡುಗರು ಬಿಸಿ ರಕ್ತ ಏನೋ ಮಾತಾಡ್ತವೆ ಅಂತ ಅನ್ಬೋದು, ಆದ್ರೆ ಈ ಮುದುಕ್ರಿದಾರಲ್ಲ ಮುದುಕ್ರು, ಅವ್ರನ್ನ ಮಾತ್ರ ನಂಬಾರ್ದು ಕಣ್ರಿ. ಏನೋ ಮನೆ ಚೆನ್ನಾಗಿದ್ಯಾ ಅಂತ ಎಲ್ ಬೇಕು ಅಲ್ಲೇ ಕೈ ಹಿಡಿಯೇ ಬಿಟ್ಬಿಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಗಂಡನ ಹತ್ರ ಹೋಗ್ತೀನ. ಅಯ್ಯೋ, ಎಲ್ಲಾರ್ಗು ಸಿಕ್ಕಿರಂಗೆ ನನಗೂ ಒಂದು ಗಂಡ ಸಿಕ್ಕೋದೆ. ಏನಕ್ಕಂದ್ರೆ ಏನಕ್ಕೂ ಉಪಯೋಗ ಇಲ್ಲ. ಮಾತೆತ್ತಿದ್ರೆ ನನ್ ಮೇಲೆ ಅನುಮಾನ ಪಟ್ಕೊಂಡೆ ಸಾಯ್ತಾರೆ. ಚೀ 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 ಚೀ, ಜನ್ಮ ಯಾರಿಗ್ ಬೇಕಾಗೈತ್ರಿ? ಬೇಗ ಡ್ಯೂಟಿ ಮುಗಿಸ್ ಮನೆ ಬರೋಗ್ಬಿಟ್ಟು ಏನೇ ಮಾಡ್ತಿದ್ದೆ. ಶುರುವಾಯ್ತಾ? ಶುರುವಾಯ್ತು. ನಾನ್ ಅನ್ಕಡೆ ಯಾಕೆ ಇನ್ನು ಮೂಸ್ಕೊಂಡು ವಾಸನೆ ತಗೊಂಡ್ ಬಂದಿಲ್ಲ ಅಂತ. ಬಂದ್ಬಿಟ್ಟ ಹೇಳಿರ್ಲಿಲ್ವಾ, ನಾಳೆ ಕುಟುಂಬ ಯೋಜನೆ ಕ್ಯಾಂಪ್
ಕ್ಯಾಂಪಸ್ ಇದೆ ಅದು ನೋಡ್ತಾನೆ ಇದ್ದೀನಿ. ಬೇಕು ಅಂತ ಹೇಳಿದೆ ತಾನೆ, ಅದಕ್ಕೆ ಬರ ಸ್ವಲ್ಪ ತಡ ಆಯ್ತಪ್ಪ, ಅದಕ್ಕೆ ಬಂದ್ಬಿಟ್ಟಲ್ಲ ನಿನ್ನ ಹುಡಿಕೊಂಡು. ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಮೊದಲೇ ಸೂಕ್ಷ್ಮ ಕಾಲ ಹಾಕೆ ಏ ಲಲ್ಲು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ ಮಾತಾಡ್ತಾ ನಿಂತಿದ್ದಲ್ಲ, ಯಾರು ನೀನು? ಹೌದಾ? ಅವನ್ಗೆ ಹೆಂಡತಿ ಬಾಣಂತಿ ಹೆಂಡತಿ ಮಗು ಚೆನ್ನಾಗಿದ್ದಾರ ಅಂತ ವಿಚಾರಿಸ್ಕೊತಾ ಇದ್ದೆ. ಅವನು ಒಬ್ಬಳೇ ಹೇಳ್ತೀನ? ಯಾಕೋ ಹೀಗೆ ಕೇಳ್ತಾ ಇದ್ಯಾ? ಒಬ್ಳೆ ಹೆಂಡತಿ ಯಾಕೆ? ಹಂಗಾದ್ರೆ ನೀ ಮನೆ ಹತ್ರ ಹೋಗ್ಬೇಡ. ಯಾಕೆ? ಯಾಕೆ ಅಂದ್ರೆ ಬಾಣುತ್ತೂರು ಟೈಮ್ ಅಲ್ವಾ, ಹೇಳ್ತಿಲ್ಲ ಅಂದ್ಬಿಟ್ಟು ನಿನ್ನೆ ಮುಚ್ಚ ಬಾಯಿ, ಅನುಮಾನದ ಪ್ರಾಣಿ. ಅಚ್ಚರಿನಲ್ಲೂ ನಿನ್ನೆ ಶಕ್ತಿ ಹೋಗ್ತದೆ ಕಾಫಿ ಕುಡಿತಿದ್ದಲ್ಲ, ಅವನು ನಮ್ಮ ಹಾಸ್ಪಿಟ್ಲಿಗೆ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟ್ರು. ನಾನು ನೋಡಿದ ತಕ್ಷಣ ಅವ್ನಿಗೆ ಏನಾಗುತ್ತೋ ಏನೋ ಚೆನ್ನಾಗಿ ಗೊತ್ತಿಲ್ಲ. ಲಲ್ಲು, ನಿನ್ನ ನೋಡ್ತಾ ಇದ್ರೆ ಸುರಿತಾ ಇದೆ ನನ್ ಜೊಲ್ಲು. ನಿನ್ ಜೊತೆ ಒಂದೇ ಒಂದು ಕಪ್ ಕಾಫಿ ಕುಡಿಬೇಕು ಅಂತ ಆಸೆ ಇದ್ದ. ನಾನು ಬಹಳ ದಿನದಿಂದ ಕಾಫಿ ಕುಡಿದ ಬರ್ಗೆಟ್ ನಿಂತಿದ್ನ. ಅವ್ನು ಕಳೆದ ತಕ್ಷಣ ನಿಂತ ಹೊರಟೋದೆ. ಗುಂಡಾಯಿಗೂ ಸಂಘ ಅವಮಾನ ಭಂಗ ನೋಡಿ ಹಾಗೆಲ್ಲ ಯಾರದಲ್ಲೂ ಹೋಗ್ಬೇಡ್ದಲ್ಲೂ. ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಮೊದಲೇ ಸೂಕ್ಷ್ಮ ಕಾಲ ಅಷ್ಟೇ. ಏನು ನೋಡ್ತಾ ಇರೋದು? ಅಲ್ಲಾಡಲ್ಲೂ ಬೆಳಿಗ್ಗೆ ಒಂದು ಸೀರೆ ಹುಟ್ಟಿದ್ದೆ, ಈಗಲೇ ಬೇರೆ ಸೀರೆ ಹುಟ್ಟಿದ್ಯಾ? ಹಂಗಾದ್ರೆ ಸೀರೆ ಎಣ್ಣೆ ಬದಲಾಯಿಸ್ತೆ. ಸೀರೆನಾ ಸೂಲ್ಗಿತ್ತಿ ಮನೇಲಿ ಬದಲಾಯಿಸ್ದೆ. ಆ ಮನೇಲಿ ಕಿಟ್ಟಿ ಬಾಗಿಲು ಎಲ್ಲ ಇದ್ವೇನು? ಎಲ್ಲ ಕಿಟಕಿ ಬಾಗ್ಲು ಎಲ್ಲ ಇತ್ತು. ಆದ್ರೆ ನಾನು ಯಾವ್ದನ್ನು ಹಾಕಳ್ದಂಗೆ ಹಂಗೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಮದುವೆ ಬಂದಂಗೆ ಮತ್ತೆ ಹೋಗ್ಬೇಕಲ್ಲ. ಅಲ್ಲ ನನ್ನು ಇವಾಗ ತಾನೇ ಸೀರೆ ಹೊಸ ಶಿವರಿ ಅಂತೀಯ, ಇದೇನೇ ಇಷ್ಟೊಂದು ಕೊಳೆ ಆಗೈತೆ? ಮಣ್ಣು ಬೇರೆ ಅಷ್ಟರಿ ನಾನು ಕೆನ್ನೆ ಇಷ್ಟೊಂದು ಕೆಂಪಾಗೈತೆ. ಯಾರೋ ಕಡ್ದಂಗ್ ಕಾಣ್ತಾ ಇದೆ, ಯಾರೇ ಕಚ್ಚಿದ್ದು? ಸಮಾಧಾನ ಮಾಡ್ಕೊಂಡು ಯಾಕೋ ಗಂಟ್ಲು ಹಿಂಗ್ ಕಲ್ಪತಾ ಇದೀಯಾ? ಬಾಯಿಗೆ ಹೇಳ್ತೀನಿ ನಾನು ಚೆನ್ನ. ನಾನು ಎಷ್ಟು ಹೇಳಿದೆ ಗೊತ್ತಾ ಚೆನ್ನ? ನನ್ ಗಂಡ ಮೊದ್ಲೇ ಅನುಮಾನ ಪಡ್ತಾನೆ, ನನ್ಗೆ ಈ ರೀತಿ ಎಲ್ಲ ಮಾಡೋದ್ ಸರಿ ಇಲ್ಲ ಅಂತ ಹೇಳ್ದೆ. ಆದ್ರೂ ಏನು ಆಗೋದಿಲ್ಲ ಅಂತ ಹೇಳಿ ಹೋಗ್ಲಿಲ್ಲ. ನನ್ ಕೆನ್ನೆನ ಕಚ್ಚಿಬಿಟ್ಟ. ಯಾರು ಬೇಗ ಹೇಳಿ ನಾವು ಕಟಕಟ ಕೈಮ ಮಾಡ್ತಾ ಹೋಗ್ತೀನಿ. ನೀನು ಕಟ ಅಂತ ಕಡ್ದು ಕೈಮ ಕೈಮ ಉಡಿಕತ್ತೀನಿ ಅಂದ್ರೆ ಅರ್ಧ ಕೆಜಿ ಬಾಡ್ಸಿಗತ್ತಿಲ್ಲ. ಅಲ್ಲ ಬಸಿ ಕತ್ತೀನಿ ಅಂದ್ರೆ ಅರ್ಧಪ್ಪ ರಕ್ತ ಸಿಗಕ್ಕಿಲ್ಲ. ನೀನು ಸೋಸ್ಕೋಬೇಕೆ? ಲೋ, ನೀನಲ್ಲ, ನಿನ್ನಂತರ 10 ಜನ ಬಂದ್ರು ಅವನನ್ನ ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ 3 ವರ್ಷದ ಸಣ್ಣ ಗಂಡು ಮಗು ಕಣೋ. ಮಾರ್ತಕ್ಕೆ ಮನವೇ ಸಾಕ್ಷಿ, ತೋಟದ ಬಾವಿಗೆ ಜಲವೇ ಸಾಕ್ಷಿ ಅಂದಂಗೆ ಮೊದಲೇ ಸೂಕ್ಷ್ಮ ಕಾಲ. ಆದ್ರೂ ಹುಡುಗ ಜನ್ಯ 3 ವರ್ಷ ಮಗು ಕಚ್ಚಿದ್ದ, ಎಲ್ಲ ನಮ್ ಕೆಂಪು ಜೋಳ ಕಚ್ಚಿದ್ದ. ನಮ್ಮಪ್ಪ ನಮ್ಮವ್ವ ನಮ್ಮ ಮನೆ ಎಲ್ಲ ಬಿಟ್ಟು ನಿನ್ನಿಂದ ಬಂದಿರೋದು. ಈ ಚೆನ್ನ ಎಂತವ್ರು ಅಂತ ಗೊತ್ತಿಲ್ವೇನೆ? ಈ ಚೆನ್ನ ಎಂತನು ಅಂತ ಗೊತ್ತಿರೋದಕ್ಕೆ ತಾನೇ ನಾನು ನಿನ್ನನ್ನು ಪ್ರೀತಿ
ಮಡಿ ಮಾಡು ತಿನ್ನಿಸಿ. ಓಹೋ, ಲಾಂಡ್ರಿ 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 ತಿಮ್ಮನ. ಅಯ್ಯಯ್ಯೋ, ನನ್ನನ್ನೇ ಲಾಡ್ರಿ ತಿಮ್ಮ ಅಂತ ಅಲ್ಲಪ್ಪ. ನಾನೇನಾದ್ರು ಇವಳ ನರ್ಸಿ ಅಂದ್ರೆ ಇವಳು ಸಿಟ್ಟು ಬರೋದಿಲ್ವಾ ಅಂತ. ಲೇ ಲಾಂಡ್ರಿ, ಅಲ್ಲ ಕಣೋ, ಮೊನ್ನೆ ಲಂಗನ ಹುಡುಗ ಕೊಡು ಅಂತಂದ್ರೆ ಯಾಕ ಲಂಗದ ಲಾಡಿ ಕಿತ್ತಾಕ್ ಕಳ್ಸಿದೀಯಾ? ನಿಮ್ ರಂಗದ ಲಾಡಿ ನಾ ಕೈ ಹಾಕಿಲ್ರಿ. ಮತ್ತೆ ಯಾರ ಕೈ ಹಾಕಿದ್ರು? ಕೈ ಹಾಕಿದ್ರೆ ಕಾಳನ್ನೇ ಹಾಕಿರ್ಬೇಕು. ಅದು ಆಗ್ಲಿ ಬಿಡು, ಸೀರೆನ ಐರನ್ ಮಾಡ್ಕೊಂಡು ತಗೊಂಡ್ ಬಾರ ಅಂತಂದ್ರೆ ಸೀರೆ ನಡು ಕೆಳಗೆ ಯಾಕ್ಲೆ ತೂತ್ ಮಾಡಿ ಕಳ್ಸಿದ್ಯಾ? ಅದು ಮದ್ವೆ ಆಯ್ತು. ಅದು ಹಳೇ ತೂತು, ನೀನೀಗ ಮಾಡಿರೋದು ಹೊಸ ತೂತು. ಆದ್ರೂ ಏನೇ ಹೇಳುತ್ತಿಮ್ಮ, ನಿನ್ಗೆ ಯಾಕೋ ಇತ್ತೀಚೆಗೆ ಸರಿಯಾಗಿ ಮಾಡಕ್ ಬರ್ತಾ ಇಲ್ಲ. ಎಣ್ಣ ಐರನ್ ಕಲ ಐರನ್ನು ತಿಕ್ಕೋದು ಬಹಳ ಹುಷಾರಾಗಿ ತಿಕ್ತೀನಿ. ಹೌದು, ನಾವು ಜಾಸ್ತಿ ಇತ್ತು ಅಷ್ಟೇ. ಜೇಬಿಗೆ ಕಟ್ಟೆ ತಿಂದಿದೆ. ನೀವು ತೂತು ದೊಡ್ಡದಾಗಿತ್ತು, ಅದೇ ನೀವು ಸೀರೆ ತೂತು. ತಿಕ್ಕ ತಿಕ್ಕ ನಾವು ಕಂಡಾರೆ.
ಚೆನ್ನಣ್ಣ ಅಲ್ಲ ನೋಡಿ, ನಾನು ಸರಿಯಾಗಿ ಮಾಡಿಲ್ಲ ಅಂದ್ರೆ ನೀವು ಮತ್ತೆ ನನ್ನ ಹತ್ರ ಬರ್ತೀಯ. ಯಾಕಮ್ಮ? ಯಾಕೆ ಅಂದ್ರೆ ಇಸ್ತ್ರಿ ಮಾಡಿಸ್ಕೊಳ್ಳಕ್ಕೆ. ಅಲ್ಲ ತಿಮ್ಮಣ್ಣ, ಬಣ್ಣ ತಟ್ಟು ಮರುಳಾಗಿ ಸುಣ್ಣು ಗೋಡೆ ಕೆಡದಂಗೆ ಹೆಂಗಿದ್ದವನು ಹೆಂಗಾಗುದಿದೆ. ಅಷ್ಟರಿ ಯಾರ ರಾಜಕೀಯದ ಬಟ್ಟ ಯಾವ್ದೊಳ್ಳಪ್ಪ ನಂದೆ. ಇತ್ತೀಚೆಗೆ ನಾನು ರಾಜಕೀಯ ಪ್ರವೇಶ ಮಾಡಿದ್ದೀನಿ. ಹುಚ್ಚೆಲ್ಲ ಬೆಪ್ಪಲ್ಲ ಶಿವಡಿ ನಂದಂಗೆ ನೀನು ಯಾಕೆ ಹೋಗ್ಕೊಟ್ಟಿ ಮಗನಿಗೆ ರಾಜಕೀಯ? ಇಸ್ತ್ರಿ ಮಾಡಿ ನಾಕ ಸಂಪಾದನೆ ಮಾಡ್ಬಿಟ್ಟು ಎಟ್ಟಿ ಮಕ್ಕಳು ಸಾಕವ್ರು ಬಿಟ್ಟು ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಮೊದಲೇ ಸುತ್ತು ಕಾಲ ಅಷ್ಟೇ. ರಾಜಕೀಯ ಅಷ್ಟೊಂದು ಹೇಳಿಸ್ಬೇಡಪ್ಪ. ಈ ಖಾದಿ ಬಟ್ಟೆ ಹಾಕೊಂಡು ಹೋದ್ರೆ ಬೇಕಾದವ್ರು ಮರ್ಯಾದೆ ಕೊಡ್ತಾರೆ. ಮತ್ತೆ ಕೆಲವು ಕಡೆ ಹೋಳಿ ಬಟ್ಟೆ ಹೊಡಿತಾರೆ. ಹೌದು ಜನಪ್ಪ, ಹೌದು. ಈ ಬಟ್ಟೆನ ಹಾಕೊಂಡು ಹೋದ್ರೆ ಕೆಲವು ಜನ ಬೇಕಾದ ಮುಂದೆ ಬಂದಿದ್ದಾರೆ. ಮತ್ತೆ ಕೆಲವು ಜನ ಮನೆ ಮಠ ಮಾರಿ ಬೀದಿ ಬಾಲಾದವ್ರೆ. ನಾನಂತೂ ಯಾವಲ್ಲಿ ಬಟ್ಟೆ ಹಾಕಲ್ಲ ಬಿಡಪ್ಪ. ಎಲೆಕ್ಷನ್ ಟೈಮಲ್ಲಿ ಹಾಕ್ತೀನಿ. ಹಂಗೂ ಅನುಕೂಲ ಆಯ್ತು ಅಂದ್ರೆ ನಾನು ಅಂಗಡಿ ಇಸ್ತ್ರಿ ಪೆಟ್ಟಿಗೆ ಎಲ್ಲ ಮಾಡ್ತೀನಿ. ಜಯವಿರುವವರೆಗೂ ಭಯವಿಲ್ಲ ಅಂತ ನಿನ್ನೊಂಥರ ಹಂಗೇನು ಇಲ್ಲ ಚೆನ್ನಣ್ಣ. ನಾನು MLA ಅವ್ರ ಹಿಂದೆ ಓಡಾಡಿ ಎಂತ ಕೆಲಸನ ಹೆಂಗೆ ಮಾಡಿಸಿದೀನಿ ನಿಂಗೆ ಗೊತ್ತಾ? ಏನ್ ಮಾಡ್ಬಿಟ್ಟಿದೀಯಪ್ಪ? ನಾನು ರಾಮದುರ್ಗಕ್ಕೆ ಬಣ್ಣ ಇತ್ತ ಇಲ್ಲ. ಯಾರು ಬರ್ತಿದ್ದು? ನಾನು. ನೀನು ಮೊನ್ನೆ ನಮ್ಮ ರಾಮದಲ್ಲಿ ಈಸ್ಪೇಟ್ ಆಡುವಾಗ 4 ಜನಕ್ಕೆ ತಿಕ್ಕು ಮೇಲೆ ಕರ್ಕೋದ್ರಲ್ಲ ಪೊಲೀಸರು. ಆಗ ಯಾರೆಲ್ಲ ಬಿಡಿಸ್ಕೊ ಬಂದಿದ್ದು? ನಾನು. ಓಹೋ, ನೀನು. ಇವಾಗ ನೀ ಕಂಡಂಗೆ ನಮ್ಮೂರ್ ಮೇನ್ ರೋಡಲ್ಲಿ ತಾರೋಗಿ ಮಾಡಿಸ್ತಿರ್ ಯಾರಣ? ಯಾರು ಅಂದ್ರೆ ನಾನು ಅಖಿಲ ಕರ್ನಾಟಕ ಲಾಡಿ ಸಂಘದ ಅಧ್ಯಕ್ಷ ತಿಮ್ಮೇಶಿ. ಮೂರ್ತಿ ಚಿಕ್ಕಾಗು ಕೀರ್ತಿ ದೊಡ್ಡ ಬೇಕಾದ ಕೆಲಸ ಮಾಡಿದ್ವಿ ಅನ್ನೋ ರಾಜಕೀಯ ಸೇರ್ಮೇಲೆ. ರಾಜಕೀಯ ಅಷ್ಟೊಂದು ಹೇಳ್ಕೊಳಪ್ಪ. ರಾಜಕೀಯ ಏನ್ ತಿಳ್ಕೊಂಡಿದ್ಯಾ? ರಾಷ್ಟ್ರದ ಜನತೆಯ ಕೀರ್ತಿಯ ಯಶಸ್ಸು ಅಂತ. ಅದು ಹಾಗಲ್ಲ ಚೆನ್ನ, ರಾಷ್ಟ್ರದ ಜನತೆನ ಕೀಳ್ಮಟ್ಟಕ್ಕಿಳಿಸೋದು ಅಂತ ಅಲ್ವಲ್ಲನ್ರಿ? ಅಯ್ಯಯ್ಯೋ, ಮತ್ತೆ ಲಾಡಿ ತಿಮ್ಮ ಅಂತಾಳಲ್ಲಪ್ಪ. ನಾನೇನಾದ್ರು ಇವಳ ನರ್ಸಿ ಅಂದ್ರೆ ಬೇಜಾರಾಗಲ್ವಾ? ರೀನಲ್ಲೂ ನರ್ಸು. ರಾ ಅಂದ್ರೆ ರಾವಣ, ಜ ಅಂದ್ರೆ ಜರಾಸಂಧ, ಬಿ ಅಂದ್ರೆ ಕೀಚಕ, ಯ ಅಂದ್ರೆ ಯಮ ಅಂತ. ಇವರ ಸಮೂಹ ಅಂದ್ರೆ ರಾಜಕೀಯ ಅಂತ ಗೊತ್ತಾ? ಏನೆಲ್ಲೂ ಇವ್ನ ದೊಡ್ಡಾಗ ಹೆಚ್ಚಾಗಿ ಮಾತಾಡ್ತಾ ಇದ್ರೆ ತಲೆ ಹುಳ ಬಿಟ್ಬಿಟ್ಟು ಬೆಂಗಳೂರು ಉಚ್ಚಾಸ್ಪತ್ರೆಗೆ ಕೆಟ್ಟೋದ್ರೆ ನಡೀನ ಹೋಗುವ. ಬಾಯ್ ಮಂದೆ ಚೆನ್ನ. ಯಾವ್ದೋ ಹುಡುಗಿನ ಲವ್ ಮಾಡಿ ಕರ್ಕೊಂಡ್ ಬಂದು 4 ಕಾಣಿ ಪ್ರೀತಿ ಮಾಡ್ತಿದ್ದೀರಾ? ನಿಂದವ್ ನಾನು ಲವ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಖಿಲ ಕರ್ನಾಟಕ ಲಾಟ್ರಿ ಸಂಘದ ಅಧ್ಯಕ್ಷ ತಿಮ್ಮೇಶಿನ ಅಲ್ಲಕ್ಕಲ್ಲ. ಏನು ನಿನ್ನ ನಿನ್ನ ನೋಡ್ತಾ ಇಲ್ಲ ಸುರಿಕೆ ನಮ್ಮ ಚಿಕ್ಕ ಬಾಯಲ್ಲಿ ಗಲ್ಲು. ನಿನ್ನ ಮೂಗು ಮಾಗಿದ ಮಾವು, ನಿನ್ನ ತುಟಿ ಒಳ್ಳೆ ಹಣ್ಣು. ಅಪ್ಪ ಶಿವಪ್ಪ ಏನಪ್ಪ ನೀಯೇ ಹೆಣ್ಣಿಗೆ ಅಂದ ಕೊಟ್ಟು ಗಂಡಿಗೆ ಆಸೆ ಕೊಟ್ಟಲ್ಲಪ್ಪ. ಹೆಣ್ಣಿಗೊಂದು ಅಂದ ಕೊಟ್ಟನು
ನಮ್ಮ ಶಿವ ಕಾಣದಂತೆ ಶಿವ ಕಾಣದಂತೆ ಮಾಯವಾದಳು ನಮ್ಮ ಶಿವ ಕೈಲಾಸ ಸೇರಿಕೊಂಡಳು ನೀನ್ ಅಲಂಕಾರವೆಲ್ಲ ಮುಗಿತೇನಮ್ಮ? ಶಾಸ್ತ್ರಿಗಳು ಒಂದು ಹುಡುಗನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದಾರೆ. ನಮ್ಮ ಮನೆ ಪರಿಸ್ಥಿತಿನೆಲ್ಲ ಹೇಳಿದ್ರಂತೆ. ಹುಡುಗರು ಕೂಡ ಒಪ್ಪಿದಾರಂತೆ. ಗಂಗಿನ ಮರ ಹೋದಂದ್ರೆ ಎತ್ತವರು ಬೇಕೇನೆ ಅಂತೆ. ಯಾಕಮ್ಮ ಅಣ್ಣ, ನನಗಂತೂ ಪ್ರತಿದಿನ ಅಲಂಕಾರ ಮಾಡ್ಕೊಂಡು ತುಂಬಾ ಬೇಜಾರಾಗಿದೆ ಅಣ್ಣ. ಮಂಗ್ಲ, ನಾನು ಇಷ್ಟ ಶ್ರಮ ಪಡ್ತೇನೆ ಯಾರಿಗೋಸ್ಕರಪ್ಪ? ನಿಮಗೋಸ್ಕರ ತಾನೇ. ನಾನು ನಿನ್ ಬಿಟ್ಟರೆ ಯಾರಮ್ಮ ಇದ್ದಾರೆ? ಮದುವೆ ಮಾಡ್ಬೇಕಂತ ಅಣ್ಣ, ನೀನೇನು ಮದುವೆ ಮಾಡ್ಬೇಕು ಅನ್ಕೊಂಡಿದ್ಯಾ, ಆದ್ರೆ ಯಾರು ಕೂಡ ನನ್ನನ್ನು ವರದಕ್ಷಿಣೆಯಲ್ಲಿ ಮದುವೆ ಮಾಡ್ಕೊಳ್ಳಲ್ಲ ಅಣ್ಣ. ಹೋದ್ವಾರ ಒಬ್ಬ ಇಂಗ್ಲಿಗೆ ಓದೋನು ಬಂದಿದ್ದ. ಅವನು 50,000 ಕ್ಯಾಶ್, ಒಂದು ಹೀರೋ ಹೊಂಡ ಕೊಡ್ಸು ಅಂತ ಹೇಳಿದ. ಇನ್ನೊಬ್ಬ MBA ಓದೋನು ಬಂದು ಬೆಂಗಳೂರಲ್ಲಿ ಒಂದು ಸೈಟ್ ಕೊಡ್ಸಿ ಅದ್ದೂರಿಯಾಗಿ ಒಂದು ಮದುವೆ ಮಾಡ್ಬಿಡಿ ಅಂತ ಹೇಳ್ದ. ಇನ್ನು ನಾಳೆ ಬರೋನು ಇನ್ನೇನ್ ಕೇಳ್ತಾನೋ ಏನೋ. ಒಟ್ಟಿನಲ್ಲಿ ಇಂದಿನ ಕಾಲದ ಹುಡುಗರು ತಮ್ಮನ್ನ ಮಾರ್ಕೊಳಕ್ ಬರ್ತಾರೆ ಅಣ್ಣ. ಮಂಗ್ಲ, ನಾವು ಅನ್ಕೊಂಡಾಗೆ ಪ್ರಪಂಚ ನಡೆಯಲ್ಲ ಕಣಮ್ಮ. ಒಂದು ಕಲ್ಲು ಸಿರಿಯಾಗಿ ಮೂರ್ತಿ ಆಗ್ಬೇಕಾದ್ರೆ 108 ಉಳಿಪೇಟು ಬಿದ್ರೇನೆ ಅದು ಪೂಜೆಗೆ ಯೋಗ್ಯ ಅನ್ಸ್ಕೊಂಡ್ಬಿಡಮ್ಮ. ಹಾಗೇನೆ ಒಂದು ಹೆಣ್ಣು ಇನ್ನೊಂದುವರೆಗೆ ಸಂಸಾರ ತುಂಬ ಹೋಗ್ಬೇಕಾದ್ರೆ 108 ತರ ತಾಪತ್ರಗಳು ಬಂದೇ ಬರ್ತಾನೆ. ಅವನ್ನೆಲ್ಲ ನಿಭಾಯಿಸ್ಬೇಕಣಮ್ಮ. ಅಣ್ಣ, ನಾನಂತೂ ಸಂತೆಲ್ ಮಾರೋ ತರಕಾರಿ ಇರ್ತಾಳೆ ಅಣ್ಣ. ಹೋಗೋ ಬರೋ ಜನ ಎಲ್ಲ ಅದನ್ನ ಮುಟ್ಟಿ ಮೈಲಿಗೆ ಮಾಡ್ತಾರೆ. ಹಾಗೆ ಇಲ್ಲಿ ಬರೋರಿಗೆಲ್ಲ ನಾನು ನನ್ನ ರೂಪ ವೈರ ತೋರಿಸ್ಬೇಕಣ್ಣ. ನಿನಗೆ ಹೆಚ್ಚಿಗೆ ಬುದ್ಧಿ ಹೇಳುವ ಶಕ್ತಿ ನನ್ನ ನಿಲ್ಲತ್ತ